ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ 16 ದಿನಗಳಿಂದ ನೀವು ನೋಡ್ತಾ ಇರುವ ಈ ಜಿಯೋ ಪೊಲಿಟಿಕ್ಸ್ ಮತ್ತೆ ವರ್ಲ್ಡ್ ಆರ್ಡರ್ನ ಚೇಂಜಸ್ಗಳು ಕೇವಲ ಒಂದು ಟ್ರೈಲರ್ ಅಷ್ಟೇ. ಇದೇ ತಿಂಗಳು ಈ ಸಲ ಚೀನಾದ ಟಿಯಾನ್ಜಿಂಗ್ ನಗರದಲ್ಲಿ ಆಗಸ್ಟ್ 31ನೇ ತಾರೀಕಿನಿಂದ ಶುರುವಾಗಲಿರುವ SCO ಸಮಿಟ್ ಇದೆಯಲ್ಲ, ಅಲ್ಲಿ ಅಸಲಿ ಪಿಕ್ಚರ್ ಶುರುವಾಗೋದು. ಹೌದು, ಈ ಪಿಕ್ಚರನ್ನು ತೋರಿಸಿ ನಾವು ಯಾರಿಗೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ಮುಂದಾಗಿದ್ದೀವಿ ಅನ್ನೋದು ನಿಮಗೆಲ್ಲ ಈಗಾಗಲೇ ಅರ್ಥ ಆಗಿರ್ಬೋದು. ಈ ಒಂದು ಚಿತ್ರಕ್ಕೆ ಪ್ರಮುಖ ನಿರ್ದೇಶಕರಾಗಿ ನಮ್ಮ ದೇಶದ ಹೆಮ್ಮೆಯ ರಣಬೇಟೆಗಾರ ಅನಿಸ್ಕೊಂಡಿರೋ NSA ಅಜಿತ್ ದೋವಲ್ ಅವರು ತಾನೇ ಸ್ವತಃ ರಷ್ಯಾದಲ್ಲಿ ಕುಳಿತು ಈಗ ಪುತಿನ್ ಅವರಿಗೆ ತನ್ನ ನಿರ್ದೇಶನಗಳನ್ನು ನೀಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಯಾವಾಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು SCO ಸಮಿಟ್ನಲ್ಲಿ ಭಾಗವಹಿಸಲು ಚೀನಾ ಪ್ರವಾಸ ಮಾಡೋದಾಗಿ ಕನ್ಫರ್ಮ್ ಆಯಿತು, ಆಗಿನಿಂದ ವೆಸ್ಟರ್ನ್ ಮೀಡಿಯಾ ಮತ್ತು ಅಮೆರಿಕನ್ ಪತ್ರಿಕೆಗಳು ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿರುವ 50% ಟ್ಯಾಕ್ಸ್ ಅನ್ನು ಅಲ್ಲೇ ಬಿಟ್ಟು ಮೋದಿಜಿ 7 ವರ್ಷಗಳ ಬಳಿಕ ಚೀನಾಗೆ ಭೇಟಿ ನೀಡಲಿರುವ ಸುದ್ದಿಯನ್ನು ಹಿಡ್ಕೊಂಡು ಈಗ ತನ್ನ ಬಳೆ ಹೊಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿವೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಮೇಲೆ ಟ್ಯಾಕ್ಸ್ ದಾಳಿ ಮಾಡಿ ಅಹಂಕಾರದ ನಶೆಯಲ್ಲಿ ತೇಲಾಡ್ತಾ ಇದ್ದ ವೆಸ್ಟರ್ನ್ ಮಾಧ್ಯಮಗಳು ಮತ್ತು ಅಮೆರಿಕದ ಬುದ್ಧಿಜೀವಿಗಳು ಈಗ ಚೀನಾವನ್ನು ಎದುರಿಸಲು ನಮಗೆ ಭಾರತ ದೇಶ ಎಷ್ಟು ಇಂಪಾರ್ಟೆಂಟ್ ಮತ್ತು ಪ್ರಧಾನಿ ಮೋದಿ ಚೈನಾಗೆ ಭೇಟಿ ನೀಡಿದರೆ ಭಾರತ, ರಷ್ಯಾ ಮತ್ತು ಚೀನಾ ಈ 3 ದೇಶಗಳು ಒಂದಾಗ್ಬಿಟ್ರೆ ಅಮೆರಿಕ ದೇಶ ಹೇಗೆ ಈ ಜಗತ್ತಿನ ಮೇಲೆ ತನ್ನ ಪ್ರಾಬಲ್ಯವನ್ನು ಕಳ್ಕೊಳ್ಳುತ್ತೆ ಅನ್ನೋ ಸಾಲು ಸಾಲು ಚರ್ಚೆಗಳನ್ನು ಮಾಡಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಇಂಡೈರೆಕ್ಟ್ ಆಗಿ ಎಚ್ಚರಿಕೆ ಸಂದೇಶಗಳನ್ನು ಕೊಡೋದಕ್ಕೆ ಶುರು ಮಾಡಿವೆ. ಹೌದು ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನೀವು ವೆಸ್ಟರ್ನ್ ಮೀಡಿಯಾಗಳ ಸಾಲು ಸಾಲು ಆರ್ಟಿಕಲ್ಗಳನ್ನು ನೋಡ್ತಾ ಇರ್ಬೋದು. ಈ ಸಲ ಚೀನಾದ ಟಿಯಾನ್ಜಿಂಗ್ ನಗರದಲ್ಲಿ ನಡೆಯಲಿರುವ ಈ ಒಂದು SCO ಸಮಿಟ್ ಈಗ ಕೇವಲ SCO ಸಮಿಟ್ ಆಗಿ ಉಳಿದಿಲ್ಲ. ಅದು ಈಗ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ನೀತಿಗಳಿಗೆ ಜಗತ್ತಿನ ಎಲ್ಲ ಪ್ರಮುಖ ದೇಶಗಳು ಮತ್ತು ಅಮೆರಿಕನ್ ಡಾಲರ್ನ ಕಾಟಕ್ಕೆ ಬೇಸತ್ತು ಹೋಗಿರುವ ಇನ್ನಿತರ ದೇಶಗಳು ಸೇರಿ ಅಮೆರಿಕದ ವಿರುದ್ಧ ರಣಕಹಳೆ ಊದಲಿರುವ ಜಗತ್ತಿನ ಒಂದು ಅತ್ಯಂತ ಶಕ್ತಿಶಾಲಿ ವೇದಿಕೆಯಾಗಿ ಬದಲಾಗಿಬಿಟ್ಟಿದೆ. ಹೌದು, ಅದಕ್ಕಾಗಿ ಭರ್ಜರಿ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇವೆ. ಇದೇ ಸಮಿಟ್ನಲ್ಲಿ ಆಗಲಿರುವ ಇನ್ನೊಂದು ದೊಡ್ಡ ನಿರ್ಧಾರ ಯಾವುದಪ್ಪ ಅಂದರೆ ಅದು ಭಾರತ, ರಷ್ಯಾ ಮತ್ತು ಚೀನಾ ದೇಶಗಳಿಂದ RIC ಸಂಘಟನೆಯ ಮರುಸ್ಥಾಪನೆ ಮಾಡುವ ಘೋಷಣೆ. ಹೌದು ಸ್ನೇಹಿತರೆ, ನಮ್ಮ NSA ಅಜಿತ್ ದೋವಲ್ ಅವರು ಇದೇ ವಿಷಯವನ್ನು ಚರ್ಚೆ ಮಾಡೋದಕ್ಕಾಗಿ ಮತ್ತು ಕೆಲ ದೊಡ್ಡ ಮಟ್ಟದ ರಕ್ಷಣಾ ಒಪ್ಪಂದಗಳ ಮಾತುಕತೆಗಳನ್ನು ನಡೆಸೋದಕ್ಕೆ ಅಂತಾನೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರನ್ನು ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಅವರು ಚೀನಾ ದೇಶಕ್ಕೆ ಕೂಡ ಭೇಟಿ ಕೊಟ್ಟಿದ್ದನ್ನು ನಿಮಗೆಲ್ಲ ಈಗಾಗಲೇ ಗೊತ್ತೇ ಇರ್ಬೋದು. ಸ್ನೇಹಿತರೆ, ಈ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಈ ಟ್ಯಾರಿಫ್ಗಳನ್ನು ಹಾಕಿ ತುಂಬ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಇದು ಇವತ್ತಲ್ಲ ನಾಳೆ ಆಗಲೇಬೇಕಿತ್ತು. ಇದೀಗ ನಮ್ಮ ಭಾರತ ತನ್ನ ಶಕ್ತಿಯನ್ನು ಜಗತ್ತಿಗೆ ತೋರಿಸಲು ಮತ್ತು ತನ್ನ ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಉತ್ತಮ ಅವಕಾಶ ಕೂಡ ಹೌದು. ಯಾಕಂದರೆ ಭಾರತ ಕೂಡ ಇತ್ತೀಚೆಗೆ ತನ್ನ ವ್ಯಾಪಾರಗಳನ್ನು ಮಾಡಲು ಅಮೆರಿಕ ದೇಶದ ಮಾರುಕಟ್ಟೆಯ ಮೇಲೆ ಯಾಕೋ ಸ್ವಲ್ಪ ಜಾಸ್ತಿನೇ ಡಿಪೆಂಡ್ ಆಗ್ತಾ ಹೋಗ್ತಾ ಇತ್ತು. ಯಾವುದೇ ದೇಶ ಇನ್ನೊಂದು ದೇಶದ ಮೇಲೆ ಯಾವುದಕ್ಕೂ ಕೂಡ ಹೆಚ್ಚಾಗಿ ಡಿಪೆಂಡ್ ಆಗೋದು ಆ ದೇಶದ ಭವಿಷ್ಯದ ದೃಷ್ಟಿಯಲ್ಲಿ ಅತ್ಯಂತ ಅಪಾಯಕಾರಿ. ಅದು ಕೂಡ ಅಮೆರಿಕದಂತಹ ಒಂದು 2 ತಲೆ ಹಾವಿನ ಮೇಲೆ ಡಿಪೆಂಡ್ ಆಗೋದು ಇನ್ನೂ ಅಪಾಯಕಾರಿ. ಈ ಟ್ಯಾರಿಫ್ ಬಳಿಕ ಭಾರತ ಈಗ ತನ್ನ ವ್ಯಾಪಾರವನ್ನು ಎಲ್ಲ ದೇಶಗಳಿಗೆ ವಿಸ್ತರಿಸುವ ಬಗ್ಗೆ ಗಮನ ಕೊಡೋ ಹಾಗಾಗಿದೆ. ಗಲ್ವಾನ್ ಘರ್ಷಣೆಯ ಬಳಿಕ ಬಹುತೇಕ ಕಡಿಮೆ ಆಗಿರುವ ಚೀನಾದ ಜೊತೆಗಿನ ವ್ಯಾಪಾರ ಈಗ ಹೊಸ ಟ್ರೇಡ್ ಡೀಲ್ಗಳೊಂದಿಗೆ ಮತ್ತೆ ಶುರುವಾಗುವುದು. ಆ ಕಡೆಯಿಂದ ಟ್ರಂಪ್ ಕಾಟಕ್ಕೆ ಬೇಸತ್ತು ಹೋಗಿರುವ ಯುರೋಪಿಯನ್ ಯೂನಿಯನ್ ಕೂಡ ಈಗ ಭಾರತದ ಜೊತೆ ಟ್ರೇಡ್ ಡೀಲ್ ಮಾಡೋದಕ್ಕೆ ಈಗಾಗಲೇ ಮಾತುಕತೆಗಳನ್ನು ನಡೆಸ್ತಾ ಇದೆ. ಸ್ನೇಹಿತರೆ, ಆ SCO ಸಮಿಟ್ನಲ್ಲಿ RIC ಸಂಘಟನೆಯನ್ನು ಮತ್ತೆ ರಿಯಾಕ್ಟಿವೇಟ್ ಮಾಡಿ ಭಾರತ, ರಷ್ಯಾ, ಚೀನಾ ಮತ್ತು ಇನ್ನಿತರ ಬ್ರೆಜಿಲ್, ಸೌತ್ ಆಫ್ರಿಕಾ, ಏಷ್ಯನ್ ಮುಂತಾದ ಬ್ರಿಕ್ಸ್ ದೇಶಗಳು ಸೇರಿ ಹೊಸ ಬ್ರಿಕ್ಸ್ ಕರೆನ್ಸಿಯೊಂದನ್ನು ಜಾರಿ ಮಾಡಿ ಅದರಿಂದಲೇ ಮುಂದೆ ನಮ್ಮೊಳಗೆ ವ್ಯಾಪಾರ ವಹಿವಾಟುಗಳನ್ನು ಮಾಡಿ ಅಮೆರಿಕದ ಅಧ್ಯಕ್ಷ ಮತ್ತು ಅವರ ಡಾಲರ್ನ ಏಕಾಧಿಪತ್ಯವನ್ನು ಅಂತ್ಯ ಮಾಡೋದಕ್ಕೆ ಅಂತಾನೆ ಈ ಒಂದು ಉತ್ತಮ ಪರಿಸ್ಥಿತಿ ಮತ್ತು ವೇದಿಕೆಯನ್ನು ಬಳಸ್ಕೊಳ್ಳೋದಕ್ಕೆ ಈಗ ಭಾರತ ಸೇರಿದಂತೆ ಇನ್ನಿತರ ದೇಶಗಳು ಮುಂದಾಗಿವೆ. ಹೌದು ಸ್ನೇಹಿತರೆ, ಇವಾಗ ನಾನು ನಿಮಗೆ ನೀಡುವ ಕೆಲವು ಅಂಕಿಅಂಶಗಳನ್ನು ನೋಡಿದರೆ ನಿಮಗೇನೆ ಶಾಕ್ ಆಗೋದು. ಎಲ್ಲದಕ್ಕೂ ಭಾರತ ರಷ್ಯಾ ವ್ಯಾಪಾರ ಕಾರಣ ಅನ್ನೋ ಅಮೆರಿಕ ದೇಶ ತಾನೇ ಸ್ವತಃ ರಷ್ಯಾದಿಂದ ಪ್ರತಿ ವರ್ಷ $1.5 ಬಿಲಿಯನ್ ಮೊತ್ತದ ಕಚ್ಚಾ ಯುರೇನಿಯಂ ಅನ್ನು ಖರೀದಿ ಮಾಡ್ತಾ ಇದೆ. ಹಾಗೆಯೇ ತಮ್ಮನ್ನೇ ತಾವೇ ಯಾವಾಗಲೂ ಸಾಚಗಳು ಅಂತ ತೋರಿಸ್ಕೊಳ್ಳೋ ಯುರೋಪಿಯನ್ ದೇಶಗಳು ಅದು ಕೂಡ ಈ ವರ್ಷದ ಬರೇ 6 ತಿಂಗಳುಗಳಲ್ಲಿ ರಷ್ಯಾದ ಜೊತೆ $40 ಬಿಲಿಯನ್ ಗಳಿಗಿಂತಲೂ ಅಧಿಕವಾದ ವ್ಯಾಪಾರ ವಹಿವಾಟುಗಳನ್ನು ನಡೆಸಿವೆ. ಹೌದು, ಇದನ್ನು ನೋಡಿ ನೀವು ಈ ದೇಶಗಳ ಡಬಲ್ ಸ್ಟ್ಯಾಂಡರ್ಡ್ ಮಟ್ಟ ಯಾವ ಲೆವೆಲ್ಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಈಗ ನಾನು ನಿಮಗೆ ಕೊಟ್ಟಿದ್ದು ಕೇವಲ 2 ಉದಾಹರಣೆ ಮಾತ್ರ. ಎಲ್ಲ ವಸ್ತುಗಳ ಲೆಕ್ಕ ಹಾಕ್ತಾ ಹೋದರೆ ಈ ವಿಡಿಯೋ ತುಂಬ ಲಾಂಗ್ ಆಗೋಗುತ್ತೆ. ಇದೇ ವಿಷಯವಾಗಿ ನಿನ್ನೆ ನಮ್ಮ ಭಾರತ ಸರ್ಕಾರ ಕೂಡ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲಿ ಕೊನೆಯ ಸಾಲುಗಳನ್ನೊಮ್ಮೆ ಸರಿಯಾಗಿ ಓದಿ. ಅಂದರೆ ಭಾರತ ಕೂಡ ಈಗ ಅಮೆರಿಕ ದೇಶದ ಮೇಲೆ ತಾನು ಕೂಡ ಟ್ಯಾರಿಫ್ ಹಾಕೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅದೇ ರೀತಿ ನಿನ್ನೆ ಒಂದು ಸಭೆಯಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು ಮಾತನ್ನು ಹೇಳಿದರು. ಭಾರತ ನಿಮ್ಮ ಷಡ್ಯಂತ್ರಗಳ ಎದುರು ತನ್ನ ತಲೆಯನ್ನು ಎಂದಿಗೂ ಬಾಗಿಸೋದಿಲ್ಲ ಮತ್ತು
ನಮ್ಮ ದೇಶ ಈ ಟ್ಯಾರಿಫ್ ವಾರನ್ನು ಎದುರಿಸೋದಕ್ಕೆ ಸಿದ್ಧವಾಗಿ ನಿಂತಿದೆ ಅಂತ. ಹಾಗೆಯೇ ಅವರ ಅದೇ ಭಾಷಣದಲ್ಲಿ ಇನ್ನೊಂದು ಅತ್ಯಂತ ಗಂಭೀರವಾದ ಮಾತೊಂದನ್ನು ಹೇಳಿದರು. ಅದೇನಪ್ಪ ಅಂದರೆ, ನಮ್ಮ ದೇಶ ಈ ಟ್ಯಾರಿಫ್ ವಾರನ್ನು ಎದುರಿಸೋದಕ್ಕೆ ಸಿದ್ಧವಾಗಿದೆ, ಅದಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ. ಆದರೆ ಈ ನಿರ್ಧಾರದಿಂದ ವೈಯಕ್ತಿಕವಾಗಿ ನನಗೆ ಅತಿ ದೊಡ್ಡ ಹಾನಿಯಾಗ್ಬೋದು ಅನ್ನೋದು. ಅವರ ಈ ಮಾತಿನ ಒಳ ಅರ್ಥ ಏನು ಅನ್ನೋದು ನಿಮ್ಮಲ್ಲಿ ಹಲವಾರು ಮಂದಿ ಮೋದಿಜಿಯವರ ಸ್ಪೀಚ್ಗಳನ್ನು ಕ್ಲೋಸ್ಲಿ ಫಾಲೋ ಮಾಡೋರಿಗೆ ಅರ್ಥ ಆಗಿರ್ಬೋದು. ಮುಂದೆ ನಡೆಯಬಹುದಾದ ದೊಡ್ಡ ದೊಡ್ಡ ಘಟನೆಗಳ ಬಗ್ಗೆ ಅವರು ಮುಂಚೆನೇ ಸಣ್ಣ ಕ್ಲೂ ಕೊಟ್ಟಿರ್ತಾರೆ. ಅವರ ಮಾತಿನ ಅರ್ಥವನ್ನು ವಿಸ್ತಾರವಾಗಿ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ನರೇಂದ್ರ ಮೋದಿ ಅವರ ಚೀನಾ ವಿಸಿಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.